ಹಲೋ ಎಲ್ರಿಗೂ, ಇದು ಥರ್ಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಲೇಖನನ ಕರ್ಕೊಂಡು 1.5 ಇಯರ್ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾಗಿತ್ತು ಅಂತ ಹೊರಟೆ. ಸೊ ಇನ್ನು ಮನೇಲಿ ಸ್ವಲ್ಪ ಲೇಟ್ ಆಯಿತು ಲೇಖನ ಇದ್ದಿದ್ದು, ಹಾಗಾಗಿ ಮನೇಲಿ ಸರಿಯಾಗಿ ತಿನ್ನಲಿಲ್ಲ ಅಂತ ಅಂದ್ಬಿಟ್ಟು ವ್ಯಾಕ್ಸಿನೇಷನ್ ಮುಂಚೆ ಸ್ವಲ್ಪ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ಇಡ್ಲಿ ಕೊಡಿಸ್ಬಿಟ್ಟೆ. ಅದಾದಮೇಲೆ ನಾನು ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋದೆ. ಇನ್ನು ವ್ಯಾಕ್ಸಿನೇಷನ್ ನಾವು ಗೌರ್ಮೆಂಟಲ್ಲಿ ಹಾಕ್ಸಂಗಿದ್ರೆ ಎವ್ರಿ ಥರ್ಸ್ಡೇ ಇಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ. ಸೊ ನಾನು ಫಸ್ಟಿಂದ ಗೌರ್ಮೆಂಟ್ ವ್ಯಾಕ್ಸಿನೇಷನ್ಸ್ನ ಪ್ರಿಫರ್ ಮಾಡ್ತಾ ಇದ್ದೆ, ಕೆಲವೊಂದು ಪ್ರೈವೇಟ್ ಹಾಕ್ಸ್ತಿದ್ದೆ. ಇನ್ನು 1.5 ಇಯರ್ ಬಂದು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾಗಿತ್ತು. ಹಾಗಾಗಿ ನಾವು ಕೂಡ ಇಲ್ಲಿ ಲೊಕೇಶನ್ಗೆ ಬಂದ್ವಿ. ಮತ್ತು ಇಲ್ಲಿ ಬಂದ ಮೇಲೆ ಸ್ವಲ್ಪ ಜನ ಇದ್ದರು, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ನಾವು ಕೂಡ. ಇನ್ನು 1.5 ವರ್ಷದ್ದು ಒಂದು ತೊಡೆಗೆ ಮತ್ತು ಒಂದು ಕೈಗೆ ಕೊಟ್ಟಿದ್ದರು. ಲೇಖನ ಕೂಡ ವ್ಯಾಕ್ಸಿನ್ ಆಗಿದ್ದು ಸ್ವಲ್ಪ ಅಳ್ತಾ ಇದ್ಲು. ಸೊ ಅವಳನ್ನ ಅಲ್ಲೇ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಸುಧಾರಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಬಂದೆ. ಸ್ವಲ್ಪ ಹೊತ್ತಿಗೆ ಸರಿ ಹೋದ್ಲು. ಮನೆಗೆ ಬಂದಮೇಲೆ ಆರಾಮಾಗಿ ಅವಳ ಪಾಡಿಗೆ ಅವಳು ಆಟಾಡ್ತಾ ಇದ್ಲು. ಇನ್ನು ಮಕ್ಕಳು ಕೂಡ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಪೇನ್ಲೆಸ್ ಅಥವಾ ಫೀವರ್ಲೆಸ್ ಆಗಿರಲ್ಲ, ಕೆಲವೊಂದು ಇರುತ್ತೆ. ಅದು ಬಂದು ಕಂಪ್ಲೀಟ್ಲಿ ವ್ಯಾಕ್ಸಿನೇಷನ್ ಮತ್ತು ಮಗು ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಬೇಬಿ ವ್ಯಾಕ್ಸಿನೇಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇನ್ನು ಲೇಖನ ಆಟಾಡ್ಕೊಂಡ್ಮೇಲೆ ಸ್ವಲ್ಪ ಊಟ ಮಾಡಿ ಮಲಗಿಸ್ದೆ. ಸ್ವಲ್ಪ ಅವಳಿಗೂ ರೆಸ್ಟ್ ಬೇಕಾಗುತ್ತಲ್ಲ, ಹಾಗಾಗಿ